ಒಂದೇ ಒಂದು ವಿನಂತಿ, ಟುಕ್ ಟುಕ್ ಮಾತ್ರ ಹತ್ಬೇಡಿ. ಸೊ ಇದೆ ಟ್ರೈನ್ ಮಾರ್ಕೆಟ್. ಡಿಫ್ರೆಂಟ್ ಕ್ರ್ಯಾಬ್ ಇದು ನಮ್ಮೂರಲ್ಲಿ ಬ್ಯಾನು ಅಂತಾರೆ. ಇದನ್ನು 70 ರೂಪಾಯಿಗೆ ಕಪ್ಪೆಗಳು ನೋಡಿ. ಅವ್ರು ನಮ್ಮನ್ನು ಹಿಡಿತಾ ಇದ್ದಾರೆ, ನಾವು ಅವ್ರನ್ನ ಹಿಡಿತಾ ಇದ್ದೀವಿ. ಏನಮ್ಮ ಅದು? ಡೇ 3 ಇನ್ ಬ್ಯಾಂಕಾಕ್. ನಾರ್ಮಲ್ ಅದೇ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಮೋಸ್ಟ್ಲಿ ಅದೇ ಮಾಡಿರ್ತಾರೆ ಅಂದ್ಕೊಳ್ತೇನೆ. ಸೊ ಕೆಳಗಡೆ ನಾಷ್ಟ ಮಾಡಿಕೊಂಡು ಇವತ್ತು ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ಆ ಟ್ರೈನ್ ಹೋಗುತ್ತಲ್ವ ಮಾರ್ಕೆಟ್, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 1 hour ಜರ್ನಿ, ಅದು ಬಸ್ಸಲ್ಲಿ ಹೋಗ್ತಾ ಇರೋದು. ಇದು ಬಜೆಟ್ ಟ್ರಾವೆಲ್ ಆಗಿರೋದ್ರಿಂದ ಸೊ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಟ್ಯಾಕ್ಸಿ ಮಾಡ್ತಾಯಿಲ್ಲ, ಟುಕ್ ಟುಕ್ ಮಾಡ್ತಾಯಿಲ್ಲ. ಥೈಲ್ಯಾಂಡ್ ಬರೋರಿಗೆ ಒಂದೇ ಒಂದು ವಿನಂತಿ, ಟುಕ್ ಟುಕ್ ಮಾತ್ರ ಹತ್ಬೇಡಿ. ಮುಖ ಮುಚ್ಚ ಸರಿಯಾಗಿ ಆಟ ಆಡಿಸ್ಬಿಡ್ತಾರೆ. ಸ್ವಲ್ಪ ಡಿಸ್ಟೆನ್ಸ್ ಹೋದ್ರೂ ಅಷ್ಟೇ ಸಿಕ್ಕಾಪಟ್ಟೆ ರ್ಯಾಶಾಗಿ ಓಡಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಈಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಿಗ್ತೀವಿ. ಸೊ ಆಗಲೇ ಹೇಳ್ದಂಗೆ ನಾವೀಗ ಟ್ರೈನ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಈಗ ಆಗುತ್ತೆ. ಸೊ ಟ್ರೈನ್ ಎಷ್ಟು ಗಂಟೆಗೆ ಬರ್ತಾ ಇದೆ? ಈಗ ಟೈಮು ಈಗ ಇಲ್ಲಿ 10:15, 11:15ಗೆ ಟ್ರೈನ್ ಬರುತ್ತೆ. ಇನ್ನು 1 hour ಟ್ರೈನ್ ಇದೆ. ನೋಡೋಣ ಟ್ರ್ಯಾಕ್ ಮೇಲೆಲ್ಲ ಅಂಗಡಿಗಳೆಲ್ಲ ಯಾವ ಥರ ಇಟ್ಕೊಂಡಿದ್ದಾರೆ ನೋಡೋಣ. ಅದಾದಮೇಲೆ ಟ್ರೈನ್ ಬಂದಾಗ ಹೇಗೆ ಅಂಗಡಿಗಳೆಲ್ಲ ತೆಗಿತಾರೆ ಆ ಚಿಕ್ಕ ಜಾಗದಲ್ಲಿ, ಅದನ್ನೆಲ್ಲನೂ ಈಗ ಹೋಗಿ ನಾವು ತೋರಿಸೋಣ. ಇವಾಗ ಸೊ ಆಗಲೇ ಏನು ಹೇಳಿದ್ರಿ ಬ್ರೋ ನೀವು? ಏನು ಹೇಳಿದ್ರಲ್ಲ, ಅದೇ ಅದು ಕೇಳ್ಕತ್ತಮ್ಮ ದುಕಾನ್ ಬಂತಾರ, ಟ್ರೈನ್ ಬಂದರೆ ಇಲ್ಲಿ ದುಕಾನ್ ಬಂತು. ಜಾಸ್ತಿ ಬರುತ್ತೆ ಬ್ರೋ. ಅಲ್ಲೆಲ್ಲಿ ಬರೀ ಬೋರ್ಡ್ಗಳೇ ನೋಡ್ತಾ ಇದ್ದೀನಿ. ಅದನ್ನು ಒಂದು 5 ಬೋರ್ಡ್ ನೋಡಿದೆ. ಬಿ ಅವೇರ್ ಆಫ್ ಪಿಕ್ ಪಾಕೆಟರ್ಸ್. ಹೌದಾ? ಓಹೋ ಸರಿ, ಹುಷಾರಾಗಿರ್ಬೇಕಾಗಾದ್ರೆ, ಆಮೇಲೆ ಹೊಗೆ ಸೊಪ್ಪು ಹಾಕ್ಸ್ಬಿಡ್ತಾರೆ. ಸೊ ಇದೆ ಟ್ರೈನ್ ಮಾರ್ಕೆಟ್ ಸ್ಟೇಷನ್ನು. ಸ್ಟೇಷನ್ನಲ್ಲಿ ಅಂಗಡಿಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಲಾಂಗ್ ಸ್ಟೇಷನ್, ಲಾಂಗ್ ಸ್ಟೇಷನ್. ಇಲ್ಲಿ ನೋಡಿ ಹೆಂಗಿದೆ. ಸೂಪರ್ ಇದೆ ಜಾಗ. ಅಂಗಡಿಗಳೆಲ್ಲನೂ ಇದೆ ಪಕ್ಕದಲ್ಲಿ ಹಾಕಿದ್ದಾರೆ. ಕಾರ್ ಅಡ್ಡ ಬಂದ್ಬಿಟ್ಟು ಕಾರ್ ಹೋಗಲಿ. ಬನ್ನಿ ವಾಕ್ ಮಾಡ್ಕೊಂಡು ಹೇಗಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಫಿಶ್ ಮಾರ್ಕೆಟ್ ಸ್ಟಾರ್ಟು. ಮತ್ತು ಬಾಂಗ್ಡಾ ಮೀನುಗಳೆಲ್ಲ ಹಾಕೊಂಡಿದ್ದಾರೆ ಇಲ್ಲಿ. ಬಾಂಗಡಿ 5ಕ್ಕೆ 100. ಬಾಳೆಕಾಯಿ ಚಿಪ್ಸು, ಸಿಕ್ಕಾಪಟ್ಟೆ ಚಾಕ್ಲೇಟ್ಸು, ಚಿಪ್ಸು, ಅದು ಇದು ಇದೆ. ಫ್ರೂಟ್ಸು. ಹಾಂ, ಬ್ರಾಡ್ ಗೇಜ್ ಅಲ್ಲ, ಇದು ಸಿಂಗಲ್ ಗೇಜು. ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ನೋಡೋದಕ್ಕೆ ಇಲ್ಲಿ ಸೊ ಇಲ್ಲೊಂದು ಕೆಫೆನೂ ಇದೆ, ಟ್ರೈನ್ ಕೆಫೆ ಅಂತ. ಮಾರ್ಕೆಟ್ ಡ್ರೈ ಫಿಶ್. ಸಿಕ್ಕಾಪಟ್ಟೆ ಒಂದು ದೊಡ್ಡ ಮಾರ್ಕೆಟ್ ಅಂತಲೇ ಹೇಳ್ಬೋದು. ರೈಲ್ವೆ ಟ್ರ್ಯಾಕ್ ಪಕ್ಕನೇ ಇದೆ. ಈ ಥರ ಎಲ್ಲ ಮೇಲೆಗಡೆ ತರ್ಪಲ್ಗಳು ಹಾಕೊಂಡು ಇಷ್ಟು ಕ್ಲೋಸ್ ಹಾಕೊಂಡಿದ್ದಾರೆ. ಅದು ಹೇಗೆ ತೆಗಿತಾರೋ ಆ ಸೆಕೆಂಡ್ಸಲ್ಲಿ ಹೇಗೆ ಹೋಗುತ್ತೋ ನೋಡಬೇಕು. ನನಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಇಲ್ಲಿ. ನೋಡೋಣ. ಜಾಸ್ತಿ ಮೀನಿದೆ. ಲೈವ್ ಕ್ರಾಬ್. ಸೈಜಸ್ ಎಷ್ಟು ದೊಡ್ಡ ಲೈವ್ ಕ್ರ್ಯಾಬ್ ಇದೆ ಒಳಗಡೆ ನೋಡಿ ಹೆಂಗಿದೆ. ಹೊರಗಡೆ ದೊಡ್ಡದು ಸಿಟಿ ಮಾರ್ಕೆಟ್ ಥರನೇ ಇದೆ ಇದು. ಉಪ್ಪು, ಖಾರ, ಹುಳಿ ಏನೇನೋ ಇದೆ.
ಏನಾದರೂ ಮೀನು ತವಾ ಫ್ರೈ ಏನಾದರೂ ಸಿಗ್ಬೋದಾ ಇಲ್ಲಿ? ನೋಡಿ ಇಲ್ಲಿ ಈ ಯಾವ ಥರ ಇದೆ ಕ್ರ್ಯಾಬ್ ನೋಡೋದು, ಒಂಥರ ಡಿಫ್ರೆಂಟ್ ಕ್ರ್ಯಾಬ್ ಇದು. ಡಿಫ್ರೆಂಟ್ ಕ್ರ್ಯಾಬ್ ಅಲ್ವಾ? ಡಿಫ್ರೆಂಟ್ ಕ್ರ್ಯಾಬ್ ಇದು. ಚಿಕನ್ ಎಲ್ಲ ಹೊಡೆದಿಟ್ಟಿದ್ದಾರೆ. ಫ್ರೈ ಫಿಶ್ ಬರೀ ಡ್ರೈ ಫಿಶ್ಶು ಫ್ರೆಶ್ ಫಿಶ್ಶುಗಳೇ ಇದೆ ನೋಡಪ್ಪ. ಡ್ರೈ ಫಿಶ್ ನೋಡಿ ಇಲ್ಲಿ. ತೊಗೊಂಡೋಗ್ಬೋದು, ಬ್ಯಾಗಲ್ಲಿ ಹಾಕೊಂಡ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಓ ಇದು ಕಲರ್ ಕಲರ್. ಓ ಇಲ್ಲಿ ನೋಡು ಮಾರು. ಇದು ನಮ್ಮೂರಲ್ಲಿ ಬ್ಯಾನು ಅಂತಾರೆ ಇದನ್ನು. ಕ್ಯಾಟ್ ಫಿಶ್ಶು ಬರ್ತಿದೆ ನೋಡಿ ಲೈವ್. ಈ ಮೀನು ವಾಸನೆ ಯಾರಿಗ ಆಗಲ್ಲೋ ಅವರು ಇಲ್ಲಿ ಬರೋಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ಇದಾಗುತ್ತೆ. ನೀವು ಬಂದರ್ಗೆ ಹೋದಂಗೆ ಒಂದು ಫೀಲ್ ಆಗುತ್ತೆ. ಅಷ್ಟೊಂದು ಮೀನು ಅಂಗಡಿಗಳಿದೆ. ಎಣ್ಣೆನೂ ಮಾರ್ತಾ ಇದ್ದಾರೆ. ಬೇಯಿಸಿರೋ ಜೋಳ, 12 ಬರ್ಡ್ ಮೊಟ್ಟೆ, ಆ ಕೌಜಲಕ್ಕಿ ಇದು. ಶೀಲಾ ಶೀಲಾ ಮೀನು, ಸ್ಕ್ವಿಡ್ಡು ಇದು. ಬೀಫಾ ಇರಬೇಕು. ಇಲ್ಲ ಮೋಸ್ಟ್ಲಿ ಇದು ಇರ್ತದೆ. ಮುಟ್ಬಾರ್ದು ಅಂತ ಬೋರ್ಡ್ ಹಾಕಿದೆ, ಮುಟ್ಬಾರ್ದು. ನೋಡಿ ಸತ್ಯ, ಇದು ಎಲಿಫೆಂಟಿಂದ ಮಾಡಿರೋದಂತ. ಇದು 2200 ಅಂತ ಹೇಳಿದ್ರು. 2200 ಇಂಟು 2.4 ಅಂತ ಹಾಕೊಂಡ್ರು ಒಂದು 6000 ರೂಪಾಯಿ ಬೆಲ್ಟ್. ಇಲ್ಲಿ ನೋಡಿ, ಇದು ಎಲಿಫೆಂಟ್. ಇದು ಇದೆಲ್ಲ ಬಂದು ಕುರುಗೋಡ ಇದ್ದಿದ್ದು. ಇದೆಲ್ಲನು ಬೆಫೆಲೋ ಆರ್ ಕೌದ್ ಅಂತ. ಇದೆಲ್ಲ ನೋಡಿ, ಇದೆಲ್ಲನು ಎಲಿಫೆಂಟ್ ಯಾವ ಥರ ಇದೆ ಸೇಮ್. ಇದು ಕ್ರೊಕೊಡೈಲ್. ಹಾಂ ಹೌದು, ಇದು ಕ್ರೊಕೊಡೈಲ್. ಇದು ಎಲ್ಲ ಕ್ರೊಕೊಡೈಲ್ ಇದೆ. ಇದು ನೋಡೋದಕ್ಕೆ ಒಂಥರ ಇದೆ. ಲೇಡೀಸ್ ಬ್ಯಾಗ್ ಎಲ್ಲ ಇದೆ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಇನ್ನು ಮುಂದೆ ಹೋಗೋಣ, ಏನೇನು ಸಿಗುತ್ತೋ ನೋಡೋಣ. ಫಿಶ್ ಕೇಕ್ ಇದೆಲ್ಲ ಫಿಶ್ ಕೇಕ್. ಅದು ಇವಾಗ ಇಲ್ಲಿ ತಡೆಯಕ್ಕೆ ಆಗ್ತಾ ಇಲ್ಲ. ಬಾಕ್ಸಿಂಗ್ ಟೊಮೆಟೊ ಸೈಜ್. ಓಕೆ,
ಇಲ್ಲಿ ಒಳ್ಳೆ ಹಲಸಿನ ಹಣ್ಣು ಥರ ಇರುತ್ತೆ. ಇಲ್ಲಿ ಆ ಹಣ್ಣಿಗೆ ಏನು ಹೇಳ್ತಾರೆ ಸತ್ಯ ಅದಕ್ಕೆ? ಏನೋ ಹೇಳ್ತಾರೆ ಗೊತ್ತಿಲ್ಲ. ಬಟ್ ಇದು ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ. ಈ ಹಣ್ಣು ನೋಡಿ ಈಗ ಕುಯ್ದುಬಿಟ್ಟು ಹಾಕಿದ್ದಾರೆ. ಇದು ನಮಗೆ ಚಕ್ಕತ್ತಿಕಾಯಿ ನಮಗೆ ಗೊತ್ತಿರುತ್ತೆ, ನಾವು ಟೇಸ್ಟ್ ಮಾಡಿರ್ತೀವಿ. ಬಟ್ ಇಲ್ಲಿ ಈ ಬ್ಯಾಂಕಾಕಲ್ಲಿ ಇದು ತುಂಬ ಫೇಮಸ್ ಹಣ್ಣು. ಎಲ್ಲ ಕಡೆ ಇಟ್ಟಿರ್ತಾರೆ. 40 ಬಾಟು. 咖啡、奶茶、冰沙、炒饭、炒面就有空调啦。榴莲吗？买榴莲可以就空调啦。 ಹಣ್ಣಕ್ಕಿದೆ. ไม่รู้ครับ 榴莲吗？榴莲吗？榴莲，榴莲。椰子，椰子，大大椰子。买榴莲可以就空调啦。 ಸಿಕ್ಕಾಪಟ್ಟೆ ಒಳ್ಳೆ ಸ್ವೀಟ್ ಆಗಿದೆ ನೀರು. ಹಾಂ ಹಾಂ ಹಾಂ, ಸೂಪರ್. 榴莲，榴莲，榴莲，榴莲。买榴莲可以就空调。 ಮೋಸ ಇಲ್ಲ, ಸೂಪರ್ ಆಗಿದೆ, ಸೂಪರ್ ಆಗಿದೆ. 那大空调。有大点。 ಆಲ್ಮೋಸ್ಟ್ ತುಂಬ ಜನ ಫಾರಿನರ್ಸೇ ಇದ್ದಾರೆ ಇಲ್ಲಿ. ಬರ್ತಾ ನಿಮಗೆ ಈ ಟ್ರ್ಯಾಕ್ ಪಕ್ಕನೇ ನಿಮಗೆ ಒಳ್ಳೊಳ್ಳೆ ಸಣ್ಣದಾಗಿ ಒಂದು ರೆಸ್ಟೋರೆಂಟ್ಸ್ ಕೂಡ ಇರುತ್ತೆ. ನಿಮಗೆ ಆ ರೆಸ್ಟೋರೆಂಟಲ್ಲಿ ಏನಾದರೂ ಇದ್ದು ಬೇಕಾದರೆ ಏನೋ ತಿನ್ಬೋದು, ಒಳ್ಳೊಳ್ಳೆ ಜ್ಯೂಸ್ ಎಲ್ಲ ಕುಡಿಬೋದು. ನೋಡಿ ಅಷ್ಟೊತ್ತು ಒಂದು ಅರ್ಧ ಇದು ಬರೀ ಫಿಶಸ್ಸೇ ಇತ್ತು. ಡ್ರೈ ಫಿಶ್ ಬೇಕಾ, ಯಾವ ಥರ ಫಿಶ್ ಬೇಕು, ಕ್ರ್ಯಾಬ್ ಎಲ್ಲವನ್ನು. ಇಲ್ಲಿಂದ ಬರೀ ಫ್ರೂಟ್ಸ್ ಸ್ಟಾರ್ಟ್ ಆಗಿದೆ ಈಗ. ಶಾಪಿಂಗ್ ಎಲ್ಲ ನೋಡಿ ಯಾವ ಥರ ಇದೆ. ಏನೋ ಹೇಳ್ತಾ ಇದ್ದಾರೆ, ಅರ್ಥನೇ ಆಗ್ತಿಲ್ಲ ನಮಗೆ. ಎಳ್ನೀರಿಗೆಲ್ಲ ಒಳ್ಳೆ ಓಲ್ಡಾಗಿರುತ್ತೆ. ಏನಕ್ಕೆ ಅಂದರೆ ನನ್ನ ಹತ್ರ ಐಸ್ ತುಂಬಿ ಎಳ್ನೀರು ಇಟ್ಟಿರ್ತಾರೆ. ಕಣ್ಣಿಗೆ ಸಿಕ್ಕಾಪಟ್ಟೆ ಸ್ವೀಟ್ ಆಗಿತ್ತು ಎಳ್ನೀರನ್ನು ಕೊಡುವಾಗ. ಟ್ರೈನ್ ಬರೋ ಟೈಮು, ಅದಕ್ಕೆ ಜನ ತುಂಬೋಗ್ಬಿಟ್ಟಿದ್ದಾರೆ ಇಲ್ಲಿ. ಈ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಟ್ರೈನು ಆ ಕಡೆಯಿಂದ ಬರುತ್ತೋ ಈ ಕಡೆಯಿಂದ ಬರುತ್ತೋ ಗೊತ್ತಿಲ್ಲ, ವೇಟ್ ಮಾಡಬೇಕು. ನೋಡಿ ಆ ರೆಡ್ ಲೈನ್ ಒಂದು ಎಲ್ಲ ಅಂಗಡಿ ಹತ್ರ ಹಾಕಿದ್ದಾರೆ. ಅದು ಹಿಂದೆಗೆ ಇರಬೇಕು ಟ್ರೈನ್ ಬಂದಾಗ. ನೋಡಿ ರೆಡ್ ಲೈನ್ ಹಿಂದ್ಗಡೆಗೆ. ಸೊ ಯಾವುದೋ ಒಂದು ಜಾಗ ಹುಡುಕ್ತಾ ಇದ್ದೀವಿ ಕುತ್ಕೊಳ್ಳೋಕ್ಕೆ. ನೋಡೋಣ. ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ರೈಲ್ವೆ, ನಮ್ಮ ಇಂಡಿಯನ್ ಸೆಂಟ್ರಲ್ ರೈಲ್ವೆ ಅವರು ಒಂದು ಇಂಚು ಬಿಡಲ್ಲ ಅಲ್ಲಿದ್ರು ಅಂತೇಳಿ ದೊಡ್ಡ ಕಾಂಪೌಂಡ್ ಹಾಕೊಂಡ್ಬಿಟ್ಟು ದೂರ ಕಳಿಸ್ಬಿಡ್ತಾರೆ. ಬಟ್ ಇಂಡಿಯನ್ ರೈಲ್ವೆ ಅವ್ರು ನೋಡಿ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ನೋಡಿ ಆ ಮಾರ್ಕಿಂದ ಒಳಗಡೆ ಬಂದಿದ್ದಾರೆ. ಟ್ರೈನ್ ಬಂದ ತಕ್ಷಣ ಜಾಗ ಬಿಟ್ಟರೆ ಸಾಕು, ಅವ್ರಿಗೆ ಆರಾಮಾಗಿ ಒಳಗಡೆ ಹೋಗ್ತಾರೆ. ಆ್ಯಕ್ಚುಲಿ ಇಲ್ಲಿರೋರಿಗೆ ಇದು ಜೀವನ ಮಾಡ್ಕೊಂಡು ಅದು ಜಾಗ ಮಾಡ್ಕೊಂಡು ಮಾರ್ಕೆಟ್ ಮಾಡ್ಕೊಂಡು. ನಮಗೆ ಎಂಟರ್ಟೈನ್ಮೆಂಟು, ಒಂದು ಸೈಟ್ ಸೀಯಿಂಗ್ ಜಾಗ, ಬೇರೆಯವ್ರಿಗೆಲ್ಲ ಫಾರಿನರ್ಸ್ಗೆ ಎಂಟರ್ಟೈನ್ಮೆಂಟು. ಬಟ್ ಅವರು ಅದನ್ನು ಕೋಪ ಮಾಡ್ಕೊಂಡ್ರೆ ಇಲ್ಲಿ ಮಾರೋರಲ್ಲ ಅಡಾಪ್ಟ್ ಆಗಿ. ಅದೇ ಗ್ರೇಟು. ಏನು ಬ್ರೋ, ನಿಜ ತಾನೇ ಬ್ರೋ? ಬಟ್ ಇಲ್ಲಿ ಮಾರ್ಕೆಟ್ ಅವರು ಕೆಲಸ ಮಾಡೋರು, ಅಂಗಡಿಗಳವರು ಕೋಪ ಮಾಡ್ಕೊಂತಾರೆ, ಸೆಟ್ಲಾಗಿ ಅಡಾಪ್ಟ್ ಆಗಿದ್ದಕ್ಕೆ ಅವ್ರಿಗೆ ದುಡ್ಡು. ಟ್ರೈನ್ ಬರೋಕ್ಕೆ ಮುಂಚೆ ಒಂದು ಜಾಗ ಬೇಕು ನಿಂತ್ಕೊಳಕ್ಕೆ. ಸೊ ಅದಕ್ಕೆ ಈ ಒಂದು ಕೆಫೆಗೆ ಬಂದಿದ್ದೀವಿ. ಬಂದರೆ ನಾವು ಹಂಗೆ ಒಳ್ಳೆ ಜಾಗ ಇತ್ತು, ಸೆಂಟ್ರ್ ಬೇರೆ. ಇಲ್ಲಿ ಮುಡ್ಕೊಂಬಂದ್ರ ಬರೋಣ ಕರ್ಕೊಂಡು ಎಲ್ಲ ಫುಲ್ಲು. ಎಲ್ಲೂ ಜಾಗ ಸಿಗಲ್ಲ ಈ ಥರ ಕೆಫೆನಲ್ಲಿ ಕೂತ್ಕೊಂಡ್ರೆ. ಶುರು ಮಾಡ್ತಾರಲ್ಲ, ಹೋಗ್ತಾ ನೋಡ್ಕೊಂಡು ಯಾರು ಬರಲ್ಲ. ಒಳ್ಳೇದು ಬಿಡಿ. ಏನೇನು ಆರ್ಡರ್ ಮಾಡಿದ್ವಿ ಬಂದಮೇಲೆ ತೋರಿಸ್ತೀವಿ. ಟ್ರೈನು ಬರುತ್ತೆ. ಟ್ರೈನ್ ಬಂದಮೇಲೆ ಈ ಜಾಗ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎರಡೂ ಚಾನಲ್ಗೂ ಅನ್ಬಾಕ್ಸ್ ಕರ್ನಾಟಕ ಮತ್ತು ಫುಡ್ ಪ್ಯಾರಡೈಸ್ ಟಿವಿಗೆ ಥ್ಯಾಂಕ್ ಯು. ನೋಡ್ತಾ ನೆನ್ನೆ ಟ್ರೈ ಮಾಡಿದ ತಾಯಿ ಐಸ್ ಟೀ ಎಲ್ಲೋ ಒನ್ ಅಂತ ಈ ಜಾಗ ಹೆಸರು. ಹೇಗಿದೆ? ನೆನ್ನೆ ಇದ್ದಂಗೆ ಇದೆ ಸೇಮ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲಿ ಚೆನ್ನಾಗಿದೆ ತಾನೇ? ಅದು ಸ್ವಲ್ಪ ನೆನೆ ಸ್ವಲ್ಪ ಒಗರೊಗರು ಇತ್ತು, ಇದು ಸ್ವಲ್ಪ ಸಿಹಿಗಿದೆ, ಚೆನ್ನಾಗಿದೆ. ಅಲ್ಲ ಇದು ಕಂಪೇರ್ ಮಾಡಿದ್ರೆ ಎಲ್ಲಿ ಇದಾಗಲೇ ಗೊತ್ತಿದೆ. ಎಳ್ನೀರು ತುಳ್ದು ಮಾಡ ಸೂಪರ್. ಹಾಂ ಮ್ಯಾಂಗೋ ಸ್ಮೂದಿ, ಇದು ಡ್ರ್ಯಾಗನ್ ಫ್ರೂಟ್. ಎಲ್ಲರೂ ಚೇರ್ಸ್ ಮಾಡೋ ಸಮಯ. ಎಷ್ಟು ಮಾಡ್ತೀರಾ? ಎಸ್, ಚೇರ್ಸ್.
ನಾನು ಫ್ಲೇವರ್ ಹಾಕ್ತಾಳೆ ಹೋಗ್ತಿದ್ದೆ, ಬಟ್ ಇಲ್ಲ ಹಣ್ಣೆ ರಿಯಲ್ ಹಣ್ಣುಗಳನ್ನೇ ಹಾಕಿ ಮಾಡಿರೋದು. ಮ್ಯಾಂಗೋ ಅಷ್ಟೇ ಲೈಟಾಗಿ ಫಸ್ಟ್ ಸಿಗುತ್ತೆ. ಸೇಮು ಅವಾಗ ತಿಂದೋಲ್ಲ ತಿಕ್ಕಿ ಮ್ಯಾಂಗೋ ಅದೇ ಹಣ್ಣೆ ಇಲ್ಲ ಒಂದೇ ಜಾತಿ ಹಣ್ಣು. ನಮ್ಮ ಥರ ಡಿಫ್ರೆಂಟ್ ಜಾತಿಗಳೆಲ್ಲ ಇಲ್ಲ ಮಾವಿನ ಹಣ್ಣು ಏನಂತ ಗೊತ್ತಾಗಿಲ್ಲ, ಇನ್ನೊಂದ್ಸಲಿ ಕುಡಿತಾ ಇದ್ದೀನಿ, ಟೇಸ್ಟ್ ಗೊತ್ತಾಗ್ತದೆ. ಡ್ರ್ಯಾಗನ್ ಫ್ರೂಟ್ ಸಪ್ಪೆ. ಡ್ರ್ಯಾಗನ್ ಫ್ರೂಟು ಏನು ಆರ್ಡ್ರ್ ಮಾಡೋದು ಹಿಂಗೆ ಮೋಸ ಮಾಡೋದು. ಇದು ನೋಡೋಕ್ಕೆ ಚೆನ್ನಾಗಿದೆ, ಇದು ಕುಡಿಲಿಕ್ಕೆ ನಂದೇ ಚೆನ್ನಾಗಿರೋದು ಅಂದೆ ಅವಾಗ. ಒಂದ್ಸಲಿ ಕುಡಿದು ಗೊತ್ತಾಗಲಿಲ್ಲ, 2 ಸಲ ಕುಡಿದು ಗೊತ್ತಾಗಲಿಲ್ಲ. ಬಟ್ ಸ್ವೀಟ್ ಆಗಿದೆ ಅಷ್ಟೇ ಹೇಳ್ಬಲ್ಲೆ. ಜನ ನೋಡಿ ಹೆಂಗೆ ಕಾಯ್ತಾ ಇದ್ದಾರೆ. ಕರೆಕ್ಟ್ ಎನಿ ಟೈಮ್ ಬಂದ್ಬಿಟ್ಟಿದ್ದಾನೆ ಟ್ರೈನ್. ಕರೆಕ್ಟಾಗಿ ನಮ್ಮ ಆನ್ ಟೈಮ್ ಬಂದಿದ್ದಾನೆ. ಫುಲ್ ಸ್ಲೋ ಮಾಡ್ಬಿಟ್ಟ. ಕೈಯಿಂದ ಆ ಥರ ಟ್ರೈನಲ್ಲೂ ಬರ್ಬೋದು, ಇಲ್ಲಿ ನಿಂತ್ಕೊಂಡು ಈ ಥರ ಎಂಜಾಯ್ ಮಾಡ್ಬೋದು. 2 ಥರ ಹಾಂ, ಮೋಸ್ಟ್ಲಿ ಬ್ಯಾಂಕಾಕಿಂದ ಬಂದಿರಬೇಕೇನೋ. ಇದರಿಂದ ಬ್ಯಾಗ್ಗಳು ನೋಡ್ಕೊಬಿಡಿ. ಬ್ಯಾಗ್ ಎಲ್ಲೋಯ್ತು? ಬ್ಯಾಗಲ್ಲಿ ಎರಡು ಹಿಡ್ಕೊಂತಾರಾ? ಇಲ್ಲ ಎಲ್ಲ ನಮ್ಮೋರಿಲ್ಲ ಕೆಳಗೆ. ಎಲ್ಲ ವ್ಲಾಗ್ಸೇ ಮಾಡ್ತಾ ಇರೋದು. ಅವ್ರು ನಮ್ಮನ್ನು ಹಿಡಿತಾ ಇದ್ದಾರೆ, ನಾವು ಅವ್ರನ್ನ ಹಿಡಿತಾ ಇದ್ದೀವಿ. ಅವ್ರು ಹಿಡಿತಾ ಇದೀವಿ, ಅವ್ರು ನಮ್ಮ ಹಿಡಿತಾರೆ. ಎಷ್ಟಿತ್ತು ಹೋಗಿ ಎಷ್ಟಿತ್ತು ಹೋಗಿ ಲೆಕ್ಕ ಆಗಿಲ್ಲ. ಬ್ಯಾಗ್ ಎಲ್ಲ ಹೋಯ್ತು ನೋಡ್ತಾ ಇದ್ದೀನಿ. 70 ರೂಪಾಯಿಗೆ ಕಪ್ಪೆಗಳು ನೋಡಿ ಯಾವ ಥರ ಒಣಗಿಸಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಈ ಥರ ಕಪ್ಪೆಗಳು ಕೂಡ ಬಂದರೆ ತಿನ್ಬೋದು. ಇದು 65 ರೂಪಾಯಿ. ಇದು ಫ್ಲೋಟಿಂಗ್ ಮಾರ್ಕೆಟ್ ಬಂದಿದ್ದೀವಿ. ಬೋಟ್ ರೆಡಿ ಇದೆಯಾ? ರೆಡಿ ಇದೆ, ಎಲ್ಲ ಆಗ್ತಾ ಇದ್ದಾರೆ, ನಮಗೂ ಕಾಯ್ತಾ ಇದೆ. ಓಕೆ ಹೋಣ, ಗೋ ಲೆಟ್ಸ್ ಗೋ. ಅವು ಬಂದು ಹಾಕ್ಕೊಳ್ಳೋಣ. ಹಾಕ್ಸ್ಕೊಂಡ್ಯಾ ಮೈ ಮೇಲೆ? ಹೋಗೋಣ. ಬಂದು ಕಾಯ್ತಾ ಇದೆ ನಮಗೆ. ಓಕೆ
ಹಲೋ ಲಾಂಡ್ರಿ. ಏನಾಗ್ತಾವ್ರು? Okay. Yes, show you. Crocodile. No. Fire, no problem, okay? No. Crocodile, okay? No. Okay? About bags, okay? Some bags. ನೋಡಿ ಏನು ಟರ್ನ್ ನೋಡಿಸ್ತಾ ಇದ್ದಾರೆ. ಲಾಂಗ್ ಟರ್ನ್. ಕೊಣಿಸಿವನೇ. ಎಲ್ಲ ಬೋಟಲ್ಲೇ ಕೂತ್ಕೊಂಡು ಎಲ್ಲ ಅಲ್ಲಲ್ಲೇ ಆಗ್ತಾ ಇದ್ದಾರೆ ನೋಡಿ ಇವರು. ಬೋಟಲ್ಲೇ ಬೋಟಲ್ಲೇ ಮಸಾಲೆ ದೋಸೆ. ನೈಸ್ ಸ್ಟಿಕ್ಕಿ ರೈಸ್. ಕೋಕೋನಟ್ ಐಸ್ ಕ್ರೀಮ್. ಏನಮ್ಮ ಅದು? ಕೋಕೋನಟ್ ಐಸ್ ಕ್ರೀಮ್ ಅವರು ಬೋಟಲ್ಲೇ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಬೇಕಾದ್ರೆ ಮಾರ್ಕೆಟಲ್ಲಿ ಹೋಗ್ಬೋದಿಲ್ಲಿ. ಜಾಗ ನೋಡಿ ತುಂಬ ಕ್ರೌಡ್, ತುಂಬ ಹೊಡೆದಿದೆ ಜನ. ಇದು ಇವಾಗ ಟರ್ನಿಂಗು, ಇನ್ನೊಂದು ಟರ್ನಿಂಗ್ ಇದೆ ಈಗ. ಇದು ಚೆನ್ನಾಗಿದೆ ಎಲ್ಲ. ಆಲ್ಮೋಸ್ಟ್ ಮುಗೀತು ಅಂದ್ಕೊತೀವಿ. ಅಲ್ಲಿ ದಡ ಸೇರಿದ ಮೇಲೆ ಸಿಗ್ತೀವಿ ನಿಮಗೆ. ಒಂದು ಸ್ವಲ್ಪದ ಮಜಾ ಇರುತ್ತೆ, ಹೋಗ್ತಾ ಬೋರ್ ಆಗುತ್ತೆ. ಹೊಗೆ ಕುಡ್ಕೊಂಡು ಶ್ವಾಸಕೋಶ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಚೆನ್ನಾಗಿತ್ತು ಫ್ಲೋಟಿಂಗ್ ಮಾರ್ಕೆಟು. ಸೊ ಈ ಟ್ರಿಪ್ನ ನಮಗೆ ಆರ್ಗನೈಸ್ ಮಾಡಿರೋದು ಯಾರು ಬ್ರೋ? ಐ ವಿಲ್ ಟ್ರಾವೆಲ್ ಅಂಕಲ್. ಅವರ ನಂಬರ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಫೈನಲ್ ಆಗಿ ಏನು ಹೇಳ್ತೀಯಾ? ಸೂಪರ್ ಆಗಿತ್ತಪ್ಪ. ಒಳಗಡೆ ಹೋಗ್ತಾ ಭಾರಿ ಖುಷಿ ಆಯಿತು. ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ಆ ಬೋಟಿಗೆ ಬಂದ್ಬಿಟ್ಟು ಹೊಗೆ ಇಕ್ಸ್ಬಿಟ್ಟು ಬೇಜಾರು ಇಕ್ಸ್ಬಿಟ್ರು ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಆ ಹೊಗೆನೇ ಸ್ವಲ್ಪ ಇರಿಟೇಟ್ ಅನಿಸಿದ್ದು. ಅದಾದಮೇಲೆ ಅಕ್ಕಪಕ್ಕ ನಿಮಗೆ ಅವ್ರ ಟ್ರೆಡಿಷ್ನಲ್ದು ಏನು ಡ್ರೆಸ್ಸಸ್ ಇರ್ಬೋದು ಮತ್ತು ಏನೋ ಸಿಗ್ತಾ ಇತ್ತಲ್ಲ, ನಾನು ಶಾಪ್ ಮಾಡ್ಬೋದು ಅದನ್ನು. ಇನ್ನೊಂದು ನನಗೆ ವಿಶೇಷ ಕಾಣಿದಂದ್ರೆ ಬೋಟ್ಗಳೆಲ್ಲ ಬಿಯರ್ಗಳು ಮಾರ್ಕೊಂಡು ಅಲ್ಲೆಲ್ಲ ಬಿಯರ್ಗಳು ಮಾರ್ತಾಯಿದ್ರು. ನಮ್ಮಲ್ಲೇ ಆ ಥರ ಇಲ್ಲ. ಇಲ್ಲಿ ಈ ಥರ ರೋಡ್ಗೂ ಬಿಯರ್ಗಳು ಮಾರ್ತಾರೆ. ಅದೊಂದು ಇದು. ಸೊ ಫೈನಲ್ ಆಗಿ ಚೆನ್ನಾಗಿತ್ತು. ಥೈಲ್ಯಾಂಡ್ ಬ್ಯಾಂಕಾಕ್ ಬಂದರೆ ನೀವು ಬಂದು ಫ್ಲೋಟಿಂಗ್ ಮಾರ್ಕೆಟ್ ನೋಡಿ. ಸೊ ಈಗ ನೆಕ್ಸ್ಟ್ ಯಾವುದೋ ನಾವು ಫುಡ್ ಬ್ಲಾಗ್ನಲ್ಲಿ ಸಿಗ್ತೀವಿ. ನೆಕ್ಸ್ಟ್ ನೋಡೋಣ. ಟೈಗರ್ ವರ್ಲ್ಡ್. ಓಕೆ, ಟೈಗರ್ ವರ್ಲ್ಡ್ ಅಂತ ಹೇಳ್ತಿದ್ರೆ ನೋಡ್ತೀರಿ. ಟೈಗರನ್ನು ಇದ್ರೆ ಟೈಗರ್ ಜೊತೆ ಒಂದು ಸೆಲ್ಫಿ ತೊಗೊಂಡು ಬರ್ತೀವಿ. ಓಕೆ.